ಕಾಡಸಿದ್ದೇಶ್ವರ ಜಾತ್ರೆ ಅಂಗವಾಗಿ ಎರಡನೇ ದಿನದ ರೊಟ್ಟಿ ಜಾತ್ರೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಆರಾಧ್ಯ ದೈವ ಕಾಡಸಿದ್ದೇಶ್ವರ ಜಾತ್ರೆಗೆ ಎರಡನೇ ದಿನ ಭಕ್ತರಿಂದ ರೊಟ್ಟಿ ಬುತ್ತಿ ಸಮರ್ಪಣೆ. ಬನಹಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರಿಂದ ಸಮರ್ಪಣೆ. ದೇವಾಲಯಕ್ಕೆ ಹರಿದು ಬರ್ತಾ ಇರುವಂತಹ ರೊಟ್ಟಿ ಬುತ್ತಿ ಹೊತ್ತಂತ ಮಹಿಳೆಯರು. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ನಗರದ ಆರಾಧ್ಯ ದೈವ ಕಾಡಸಿದ್ದೇಶ್ವರನ ಜಾತ್ರಾ ಮಹೋತ್ಸವ. ಒಂದೊಂದು ಕಡೆ ಒಂದೊಂದು ಆಚರಣೆ ಅನ್ನೋದು ಇರುತ್ತೆ. ಇಲ್ಲೂ ಕೂಡ ಅದೇ ರೀತಿಯಾಗಿ ರೊಟ್ಟಿಯನ್ನು ಹೊತ್ತು ತರಲಾಗ್ತಾ ಇದೆ. ರೊಟ್ಟಿ ಬುತ್ತಿಯನ್ನು ಹೊತ್ತು ತರುವಂಥ ಜಾತ್ರೆ ಇದು. ಪ್ರತಿನಿತ್ಯವೂ ಕೂಡ ಇಲ್ಲಿ ಇದೀಗ ರೊಟ್ಟಿ ಬುತ್ತಿಯನ್ನು ಹೊತ್ತು ತರಲಾಗ್ತಾ ಇದೆ. ಸಿದ್ದೇಶ್ವರ ಅನ್ನದಾಸೋಹ ಭಕ್ತ ಮಂಡಳಿ ಬನಹಟ್ಟಿ ಇದು ಸತತ 15 ವರ್ಷಗಳಿಂದ ಅನ್ನದಾಸೋಹವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದು, ಈ ವರ್ಷ 15 ವರ್ಷಗಳ ಪೂರೈಸಿದ ಸಲುವಾಗಿ ಈ ಭಕ್ತರ ಆಶಯ ಮೇರೆಗೆ ರೊಟ್ಟಿ ಜಾತ್ರೆಯಾಗಿ ಪರಿವರ್ತನೆ ಮಾಡೋಣಂತ ಭಕ್ತರು ಆಶಯ ಮಾಡಿದ್ದಕ್ಕಾಗಿ ಈ ವರ್ಷ ರೊಟ್ಟಿ ಜಾತ್ರೆಯನ್ನಾಗಿ ಪರಿವರ್ತನೆ ಮಾಡಿರ್ತೇವೆ. ಅದಕ್ಕಾಗಿ ಭಕ್ತರೆಲ್ಲರೂ ಮನೆ ಮನೆಗೆ ಓಣಿ ಮತ್ತು ಮೆರವಣಿಗೆ ಮುಖಾಂತರ ರೊಟ್ಟಿಯನ್ನು ಕಾಡಸಿದ್ದೇಶ್ವರ ಅನ್ನದಾಸೋಹ ಭಕ್ತ ಮಂಡಳಿಗೆ ತಂದು ಒಪ್ಪಿಸಿ ಈ ವರ್ಷ 15 ವರ್ಷ ಪೂರೈಸಿದ ಸಲುವಾಗಿ ರೊಟ್ಟಿ ಜಾತ್ರೆಯನ್ನು ಪರಿವರ್ತನೆ ಮಾಡಿರ್ತಾರೆ. ಆದ ಕಾರಣ ಈ ರೊಟ್ಟಿ ಜಾತ್ರೆಯು ಹೀಗೆ ಸತತ ಮತ್ತು ಈ ಮುಂದಿನ ದಿನಮಾನಗಳಲ್ಲಿ ಸತತವಾಗಿ ನಡೆಯಲಿ ಎಂದು ನಾವು ಆಶಿಸ್ತಾ ಈ ಭಕ್ತರಲ್ಲಿ ನಾವು ವಿನಂತಿ ಕೊಡ್ತೇವೆ. ಪಟಾಕ್ಷಿ ಜಾತ್ರೆ ನಾವು ಸ್ವಲ್ಪ ಕಡಿಮೆ ಮಾಡಬೇಕಂತ ಹೇಳಿ ಈ ರೊಟ್ಟಿ ಜಾತ್ರೆಗೆ ಪರಿವರ್ತನೆ ಮಾಡಿದ್ದೀವಿ. ರೊಟ್ಟಿ ಜಾತ್ರೆ ಪರಿವರ್ತನೆ ಮಾಡೋದ ಕಾರಣ ಏನಂದ್ರೆ ಪಟಾಕಿ ಕಡಿಮೆ ಮಾಡಿ ಸ್ವಲ್ಪ ಅನ್ನದಾಸೋಹಕ್ಕೆ ಒಂದು ಸ್ವಲ್ಪ ಒಲವು ಕೊಡಲಿ ಅಂತೇಳಿ ಇದನ್ನು ರೊಟ್ಟಿ ಜಾತ್ರೆ ಪರಿವರ್ತನೆ. ಶ್ರೀ ಕಾಡಸಿದ್ದೇಶ್ವರ ಅನ್ನದಾಸೋಹ ಭಕ್ತ ಮಂಡಳಿ ಬನಹಟ್ಟಿ ಇದು ಸತತ 15 ವರ್ಷಗಳಿಂದ ಅನ್ನದಾಸೋಹವನ್ನು ನಿರಂತರವಾಗಿ